ಇಲ್ಲೊಬ್ಬ ಮಹಾಶಯ ಶಾಲೆಯನ್ನ ಕಟ್ತೀನಿ ಅಂತ ಹೇಳಿ ಕಟ್ಟಡವನ್ನ ಕಟ್ಟಿ ನಂತರ ಅದರಲ್ಲೇ ಬಾರ್ ಓಪನ್ ಮಾಡಿದ್ದಾನೆ. ಮಕ್ಕಳು ಓದಿ ಉದ್ಧಾರ ಆಗ್ತಾರೆ ಅಂತ ಭಾವಿಸಿದಂತಹ ಗ್ರಾಮಸ್ಥರಿಗೆ ಶಾಕ್ ಎದುರಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಬಂಡಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಶಾಲೆ ನಿರ್ಮಾಣದ ಹೆಸರಲ್ಲಿ ಕಟ್ಟಡ ನಿರ್ಮಿಸಿ ಬಾರ್ ತೆಗೆದಿದ್ದಾನಂತೆ ಭೂಪ. ಗ್ರಾಮದಲ್ಲಿ ಬಾರ್ ಓಪನ್ ಮಾಡಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿ ಧರಣಿಯನ್ನು ನಡೆಸಿದ್ದಾರೆ. ಗ್ರಾಮದಿಂದ ಬಾರನ್ನ ಎತ್ತಂಗಡಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬಂಡಹಳ್ಳಿ ಇದು. ಶಾಲೆ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಬಾರ್ ಓಪನ್ ಮಾಡಿದ್ದಾನಂತೆ ಮಹಾಶಯ. ಇನ್ನು ಶಾಲೆ ಕಟ್ಟೋದಾಗಿ ಹೇಳಿದ್ರಿಂದ ಬಂಡಹಳ್ಳಿ ಗ್ರಾಮಸ್ಥರು ಕೂಡ ಸುಮ್ಮನಾಗಿರ್ತಾರೆ. MTB ನಾಗರಾಜ್ ಬಲಗೈ ಬಂಟ ಅಂದೇ ಖ್ಯಾತಿಯಾಗಿರುವಂತಹ ಇಟ್ಟಸಂದ್ರ ಸುರೇಶ್ ಬಾರ್ ನಿರ್ಮಿಸಿರುವ ಮಾಲೀಕ ಅಂತೆ. ಕಟ್ಟಡ ಕೆಲಸವಾಗ್ತಿದ್ದಂತೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಬೋರ್ಡ್ ಹಾಕಿ ಓಪನ್ ಮಾಡಿದ್ದಾರಂತೆ. ಇದರಿಂದ ರೊಚ್ಚಿಗೆದ್ದಂತಹ ಗ್ರಾಮಸ್ಥರು ಮತ್ತು ಮಹಿಳೆಯರು ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಬಂಡಹಳ್ಳಿ ಗ್ರಾಮದಲ್ಲಿ ಹೆಚ್ಚಾಗಿ ದಲಿತ ಕುಟುಂಬಗಳೇ ವಾಸ ಆಗಿದ್ರಿಂದ ದಲಿತ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿವೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮಕ್ಕಳು ಓದಿ ಉದ್ಧಾರ ಆಗಲಿ ಅಂತ ಹೇಳಿ ಸುಮ್ಮನೆ ಇದ್ರೆ ನೋಡಿ, ಇದೇ ಬಾರನ್ನ ತೆಗೆದಿರುವಂಥದ್ದು. ಶಾಲಾ ಕಟ್ಟಡ ಅನ್ಕೊಂಡು ಸುಮ್ಮನಾಗಿದ್ರಂತೆ ಗ್ರಾಮಸ್ಥರು. ಈಗ SS ಬಾರ್ ಅಂಡ್ ರೂಮ್ಸ್ ಅಂತ ಕಟ್ಟಡದ ಮೇಲೆ ಬೋರ್ಡ್ ಅನ್ನು ಹಾಕಿರುವಂಥದ್ದು. ಅದು MTB ನಾಗರಾಜ್, ಮಾಜಿ ಸಚಿವ MTB ನಾಗರಾಜ್ ಬಲಗೈ ಬಂಟ ಎಂದೇ ಖ್ಯಾತಿಯಾಗಿರುವಂತಹ ಇಟ್ಟಸಂದ್ರ ಸುರೇಶ್ ಅವರ ಬಾರ್ ಅಂತ ಇದೆ. ಇನ್ನು ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಪ್ರತಿಭಟನೆ ಮಾಡಿದ್ದಕ್ಕೆ ಗ್ರಾಮದ 20 ಜನರ ಮೇಲೆ FIR ಅನ್ನ ದಾಖಲು ಮಾಡಿದ್ದಾರಂತೆ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ. FIR ದಾಖಲಿಸಿರುವಂತಹ MTB ನಾಗರಾಜ್ ಬಲಗೈ ಬಂಟ ಬಾರ್ ಮಾಲೀಕ ಸುರೇಶ್ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಾರ್ ಮತ್ತು ವಿನಾಕಾರಣ FIR ದಾಖಲಾಗಿರೋ ಬಾರ್ ಮಾಲೀಕರು ದಾಖಲಿಸಿದ್ದಕ್ಕೆ ಬಾರ್ ಮಾಲೀಕರ ವಿರುದ್ಧ ಗ್ರಾಮದ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಸ್ಥಳದಲ್ಲಿ ವಾಕ್ಥ್ರೂವನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ ಏನು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಅಂತ. ನಾವೀಗ ಇರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಏನು ಬಂಡಹಳ್ಳಿ ಗ್ರಾಮದ ಸಮೀಪ ಇರ್ತಕ್ಕಂಥದ್ದು. ಈ ಏನು ಬಂಡಹಳ್ಳಿ ಗ್ರಾಮದಲ್ಲಿ ಏನು ಅಕ್ರಮವಾಗಿ ಅಂತ ಹೇಳಿದ್ರೆ ವಾಣಿಜ್ಯ ಸಂಬಂಧಪಟ್ಟಂಗೆ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಪರ್ಮಿಷನ್ ತಗೊಂಡು ಆದರೆ ಅದನ್ನು ವಾಣಿಜ್ಯಕ್ಕೆ ಸಂಬಂಧ ಪಡೆದ ರೀತಿಯಲ್ಲಿ ಏನು ಬಾರ್ಗೆ ಅದನ್ನು ಬೇರೆ ರೀತಿಯಲ್ಲಿ ಏನು ಆ ಪರ್ಮಿಷನ್ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಏನು ಆರೋಪ ಕೇಳಿ ಬರ್ತಕ್ಕಂಥದ್ದು. ನಾವಿಗೇನು ದೃಶ್ಯಗಳಲ್ಲಿ ನೋಡ್ಬೋದು, ಏನು SS ಬಾರ್ ಆ್ಯಂಡ್ ರೂಮ್ಸ್ ಅಂತ ಏನು ಹೊಸದಾಗಿ ಮಾಡಿರ್ತಕ್ಕಂಥದ್ದು ಈ ಬಂಡಹಳ್ಳಿ ಗ್ರಾಮದಲ್ಲಿ. ಅಂದರೆ ಈ ಗ್ರಾಮದಲ್ಲ ಅಕ್ಕಪಕ್ಕದಲ್ಲಿ ಸುಮಾರು ಒಂದು 100 ಮೀಟರ್ ದೂರದಲ್ಲೇ ಒಂದು ಶಾಲಾ ಕಟ್ಟಡ ಸಹ ಇರ್ತಕ್ಕಂಥದ್ದು. ಜೊತೆಲಿ ಏನು ದಿನನಿತ್ಯ ಒಂದು ಆ ಶಾಲೆಯಲ್ಲಿ ನೂರಾರು ಮಕ್ಕಳು ವಿದ್ಯಾಭ್ಯಾಸಕ್ಕಂತ ಬರ್ತಿರ್ತಕ್ಕಂಥದ್ದು. ಜೊತೆಲಿ ಈ ಪಕ್ಕದಲ್ಲೇ ಏನೋ ನಾವೀಗ ಈ ದೃಶ್ಯಗಳಲ್ಲಿ ನೋಡ್ಬೋದು. ಇಲ್ಲಿ ಒಂದು ದೇವಸ್ಥಾನ ಸಹ ಇದೆ, ಏನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಸಹ ಇದೆ. ಅನೇಕ ಭಕ್ತಾದಿಗಳು ಸಹ ಬರ್ತಾರೆ. ಜೊತೆಲಿ ಏನು ದಿನನಿತ್ಯದ ಏನು ಚಟುವಟಿಕೆಗಳಿಗೆ ಒಂದಷ್ಟು ಜನ ಏನು ಈ ರಸ್ತೆಯನ್ನು ಅವಲಂಬಿಸಿಕೊಂಡು ಏನು ಮಕ್ಕಳು ಸಹ ಓಡಾಡ್ತಕ್ಕಂಥದ್ದು, ಶಾಲಾ ಮಕ್ಕಳು ಸಹ ಓಡಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸುಮಾರು ಈ ಬಂಡಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 80ರಿಂದ 100 ಏನು ಮಕ್ಕಳು ಮನೆಗಳು ಇರ್ತಕ್ಕಂಥದ್ದು ಅಂತ ಹೇಳಿ ಒಂದಷ್ಟು ಜನರು ಇಲ್ಲಿ ಹೇಳ್ತಿರ್ತಕ್ಕಂಥದ್ದು. ಈ ಬಗ್ಗೆ ಏನು ಮಾತಾಡಲಿಕ್ಕೆ ನಂಬಳಿ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದಷ್ಟು ಮುಖಂಡರು ನಮ್ಮ ಜೊತೆ ಇರುತ್ತೆ, ಅವರೇ ಮಾತಾಡಿಸೋ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಸರ್ ನಮಸ್ತೆ. ಸರ್ ಏನು ಆರೋಪ ಈಗ ಬಾರ್ ವಿರುದ್ಧ ಏನೆಲ್ಲ ಆರೋಪಗಳು ಕೇಳಿಬರ್ತಿದೆ ಸರ್, ಏನಾಗ್ತಿದೆ ಆ್ಯಕ್ಚುಲಿ? ಸರ್ ಏನಂದರೆ ಮೊದಲನೇದಾಗಿ ಒಂದು 4 ತಿಂಗಳ ಹಿಂದೆ ಏನಿಲ್ಲಿ ಮೊದಲನೇದಾಗಿಯೇ ಅವರು ಪಾಯ ಹಿಡಿಬೇಕಾದ್ರೇ ನಾವು ಕೇಳಿದ್ವಿ, ಸರ್ ಏನು ಮಾಡ್ತಾಯಿದ್ರು ಇಲ್ಲಿ, ಏನು ಕೆಲಸ, ಏನು ಕಾಮಗಾರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಸ್ಕೂಲ್ ಕಟ್ತಾ ಇದ್ದೀನಪ್ಪ ಅಂದರು. ಸ್ಕೂಲ್ ಕಟ್ಟಂಗಿದ್ರೆ ಸರಿ ಆಯಿತು ಸರ್, ನೀವು ಸ್ಕೂಲ್ ಕಟ್ಟಂಗಿದ್ರೆ ನಾವೇನು ಅಬ್ಜೆಕ್ಷನ್ ಇಲ್ಲ, ಬಟ್ ಬೇರೆ ಏನು ಮಾಡಬಾರ್ದು ಅಂತ ಹೇಳಿದ್ವಿ. ಸರಿ ನಾನೇನು ಮಾಡೋದು, ಸ್ಕೂಲೇ ಕಟ್ಟೋದು ಅಂತ. ಮತ್ತು ಮೋಲ್ಡಿಂಗ್ ಹಾಕೋ ಟೈಮಲ್ಲಿ ಆ ಗಾರೆ ಮೇಸ್ತ್ರಿಗಳ ಕಡೆಯಿಂದ ನಾವು ಮಾಹಿತಿ ತಿಳ್ಕೊಂಡ್ರೆ, ಅಣ್ಣ ಏನಣ್ಣ ಅದು ಕಟ್ತಾ ಇರೋದು ಅಂತ ಕೇಳಿದಾಗ ಅವನು ಬಾರೋ ಅಂತಂದ. ಸೊ ನಾವೇನು ಮಾಡಿದ್ರೆ ಅವಾಗ ಪ್ರೊಟೆಸ್ಟ್ ಮಾಡಿದ್ವಿ ಗ್ರಾಮದಲ್ಲಿ. ಪ್ರೊಟೆಸ್ಟ್ ಮಾಡಿದಾಗ ಅವನು ಹೇಳ್ತಾನೆ, ಅವತ್ತು DYSP ನಮ್ಮ ಅಬ್ಕಾರಿ ಅವರೆಲ್ಲ ಬಂದಿದ್ರು, ಅಬ್ಕಾರಿ ಅವರು ನಮ್ಮ ಇಲಾಖೆಯವರು ಇಲ್ಲಿ ನಂದಗುಡಿ PS ಅವರೆಲ್ಲ ಬಂದಿದ್ದರು. ಅವತ್ತು ಅವರು ಹೇಳ್ತಾರೆ, ಸುಮಾರು ಒಂದು 200-300 ಜನದ ಮಧ್ಯೆ, ನಾನು ಬಾರ್ ಮಾಡಲ್ಲ ಸರ್, ನಾನು ಸ್ಕೂಲ್ ಮಾಡ್ತೀನಿ, ದಯವಿಟ್ಟು ನನಗೆ ಮೋಲ್ಡ್ ಹಾಕೋದಕ್ಕೆ ಬಿಡಿ, ಮಳೆ ಬರ್ತಾ ಇದ್ದಂಗಿದೆ, ಆಮೇಲೆ ಮೋಲ್ಡ್ ಹಾಕೋದಕ್ಕೆ ಸಿಮೆಂಟ್ ಎಲ್ಲ ಇದಾಗುತ್ತೆ ನಮಗೆ ಆ ಥರ ಎಲ್ಲ ಏನೋ ಇದು ಕೇಳಿದ್ರು.
ಸರಿ ಅಣ್ಣ ನೀನು ಮಾಡ್ಕೋ ಸ್ಕೂಲ್ ಕಟ್ಟಂಗೆ ನೀನು ಏನಾದರೂ ಮಾಡ್ಕೋ ಬಟ್ ಬೇಡ ಅಂತ ಹೇಳಿದ್ವಿ. ನಾನು ಮಾಡಲ್ಲ ಅಣ್ಣ ಅಂತ ಒಪ್ಕೊಂಡ. ಆದರೆ ಈಗ ಸ್ಕೂಲ್ಗಂತ ಏನು ಪರ್ಮಿಷನ್ ತಗೊಂಡು ಈಗ ಬಾರ್ ಮಾಡ್ತಿರ್ತಕ್ಕಂಥದ್ದು ಎಷ್ಟು ದಿನಗಳು ಸರ್ ಅದು ನಮ್ಮ ಗಮನಕ್ಕೆ ಬಂದು 3 ತಿಂಗಳಾಯಿತು. ಅದು 3 ತಿಂಗಳು ಆದ ನಂತರ ಇಮಿಡಿಯೇಟ್ ಏಕಾಏಕಿ 3 ದಿನ ಹಿಂದೆ ಬಾರ್ ಓಪನ್ ಮಾಡ್ತಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.